ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ರೆಸಿಪಿ ರೀ. ನೀವೇನಾರ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ಈಗ ನಾನು ಒಂದು ಪಾತ್ರೆ ತೊಗೊಂಡೇನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನ್ನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾವೊಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೇನಿ ರೀ, ಅದು ಹಾಕ್ಕೋತೀನಿ ರೀ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಾರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಒಂದು ಸ್ವಲ್ಪ ಹಚ್ಕೊಳಕ್ಕೆ ಇಡ್ತೀನಿ ನೋಡ್ರಿ. ಇದು ಅಷ್ಟೇ ಇಷ್ಟೇ ಅಂತೇನಿಲ್ಲ ರೀ, ಹೆಚ್ಚು ಕಮ್ಮಿ ಮಾಡ್ಕೊಬೋದು ನೀವು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನಾನು 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ನೀವು ತುಪ್ಪ ಆದರೂ ಹಾಕೋರಿ, ಎಣ್ಣೆ ಆದರೂ ಹಾಕೋರಿ, ಇಲ್ಲ ಹಂಗಾದ್ರೂ ಮಾಡ್ಬೋದು ರೀ. ಈ ಗೋಧಿ ಹಿಟ್ಟಿನ ರೆಸಿಪಿ ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ಲೈಟಾಗಿ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು ರೀ. ನಾನು ಸುಮಾರು ನಮೂನೆ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನಾನು ಇವತ್ತು ಇದು ಮಾಡಾಕತ್ತಿದ್ದೆ, ಹಾಗಾಗಿ ನಿಮಗೂ ಮಾಡಿ ತೋರಿಸಿರತ್ತ ಮಾಡಾಕತ್ತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ತುಪ್ಪ ಉಪ್ಪು ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ಬೇಕು ರೀ. ನಿಮಗೆ ಯಾವ ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈ ರೀತಿ ತುಪ್ಪ ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗೋರಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕು ರೀ. ನಾರ್ಮಲಾಗಿ ಚಪಾತಿಗೆ ನಾದ್ಕೋತೀವಲ್ಲ ರೀ, ಆ ರೀತಿ ಆದ್ರೆ ಸಾಕ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ನೋಡ್ರಿ. ಒಮ್ಮೆ ಜಾಸ್ತಿ ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಕೊಂಡು ನಾದ್ಕೊಡ್ರಿ. ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ತೀವಲ್ಲ ರೀ, ಆ ಹದ ಇದ್ರೆ ಸಾಕ್ರಿ. ತೀರಷ್ಟು ಗಟ್ಟಿನೂ ಬೇಡ, ತೀರಷ್ಟು ಮೆತ್ತಗೂ ಬೇಡ. ರಾತ್ರಿ ಊಟಕ್ಕೆ ಲೈಟಾಗೆ ಬೇಕಪ್ಪ, ತರಕಾರಿ ಅದು ಯಾವುದೂ ಇಲ್ಲ, ಏನು ಮಾಡೋದು ಅಂತಂದಾಗ 1 ಕಪ್ ಗೋಧಿ ಹಿಟ್ಟಿತ್ತಂದ್ರೆ ಈ ರೀತಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ನಾ ಹಿಟ್ಟು ನಾದ್ಕೊಂಡೇನಿ, ಈ ರೀತಿ ರೆಡಿ ಆಗೈತೆ ನೋಡ್ರಿ. ತೀರಷ್ಟು ಗಟ್ಟಿನೂ ಇಲ್ಲ, ತೀರಷ್ಟು ಮೆತ್ತಗೂ ಇಲ್ಲ, ಮೀಡಿಯಮ್ ಹದದಲ್ಲಿ ನಾದ್ಕೊಂಡೇನಿ ನೋಡ್ರಿ. ಇದು ಹಿಟ್ಟು ನಾದ್ಕೊಂಡೇನಿ, ಹಿಟ್ಟು ರೆಡಿ ಆಗೈತಿ. ಇದು ಹಿಟ್ಟು ನೆನಿಲ್ರಿ, ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನಾನು ಒಂದು ಬೌಲ್ ತೊಗೊಂಡೇನಿ ರೀ. ನಾನು 2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೇನಿ, ಅವು ಹಾಕೋತೀನಿ ನೋಡ್ರಿ. ಇವು ಅಷ್ಟೇ ಇಷ್ಟೇ ಅಂತಲ್ರಿ, ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ. ಸ್ವಲ್ಪ ಹಸಿಮೆಣ್ಸಿಗೆ ಕಟ್ ಮಾಡ್ಕೊಂಡೇನಿ, ಅವನು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡೇನಿ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನಿ ರೀ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಹಚ್ಚ ಖಾರದ ಪುಡಿ ತೊಗೊಂಡೇನಿ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಇದು ಪುದೀನ ಚಾಟ್ ಮಸಾಲ ರೀ, ಪುದೀನ ಚಾಟ್ ಮಸಾಲ ಹಾಕ್ಕೋತೀನಿ ನೋಡ್ರಿ. ಇದು ರೈತಾ ಪೌಡ್ರ್ ರೀ, ರೈತಾ ಪೌಡ್ರ್ ಹಾಕೊಳಕತ್ತೀನಿ ನೋಡ್ರಿ. ಇವೆಲ್ಲ ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇದು ನಾರ್ಮಲ್ ಚಾಟ್ ಮಸಾಲ ರೀ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ನೀವು ಚಾಟ್ ಮಸಾಲ ಒಂದು ಹಾಕ್ಕೊಂಡ್ರೆ ಸಾಕ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾ ಹಾಕಿರೋ ಮಸಾಲೆಗಳು ಹಾಕ್ಕೋಬೇಕತ್ತೇನಿಲ್ಲ ರೀ, ನಿಮ್ಮ ಮನ್ಯಾಗ ಯಾವ ಮಸಾಲೆಗಳು ಇರ್ತಾವೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ನಾನಿದು ರುಚಿ ಜಾಸ್ತಿ ಆಗಲಿ ಅನ್ನೋಗೋಸ್ಕರ ಹಾಕ್ಕೊಂಡೇನಿ ನೋಡ್ರಿ. ನಮ್ಮ ಮನೇಲಿ ಇತ್ತು, ಹಾಗಾಗಿ ಹಾಕ್ಕೊಂಡೇನಿ ರೀ. ಈಗ ಮಕ್ಳಿಗೆ ರಜೆ ಇದೆ ಅಲ್ರಿ, ಏನಾರೇ ವೆರೈಟಿ ಮಾಡ್ಕೋತಾ ಇರ್ತಾರೆ, ಹಾಗಾಗಿ ಎಲ್ಲ ತಂದಿದ್ರು, ಹಾಗಾಗಿ ಹಾಕ್ಕೊಳಕತ್ತೀನಿ ರೀ ನಾನು. ಈಗ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ರೀ. ಇವಾಗಲೇ ಉಪ್ಪು ಹಾಕೊಂಡ್ರೆ ನೀರು ಬಿಡೋ ಸಾಧ್ಯತೆ ಇರ್ತೈತೆ, ಯಾಕಂದ್ರೆ ಉಳ್ಳಾಗಡ್ಡೆ ನೀರಿನ ಅಂಶ ಇರ್ತೈತಿಲ್ಲ, ಹಾಗಾಗಿ ನೀರು ಬಿಡೋ ಸಾಧ್ಯತೆ ಇರ್ತೈತಿ. ಇದು ಲಾಸ್ಟಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇಲ್ಲಿ ನಾ ಮಸಾಲೆ ರೆಡಿ ಮಾಡ್ಕೊಂಡ್ರಿ, ಮಸಾಲೆ ರೆಡಿ ಐತಿ, ಹಿಟ್ಟು ನಾದಿಟ್ಟಿದ್ದೆ, ಹಿಟ್ಟು ರೆಡಿ ಐತಿ. ಈಗ ನಾನು ಚಪಾತಿ ಲಟ್ಟಿಸ್ಕೊತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಳಿತವ್ರಿ. ನಾನೀಗ ಈ ಸೈಜಲ್ಲಿ ಉಳಿ ತೊಗೋತೀನಿ ನೋಡ್ರಿ. ತೀರಷ್ಟು ದೊಡ್ಡದು ಅಲ್ಲ, ತೀರಷ್ಟು ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ತೊಗೊಂಡಿನಿ ನೋಡ್ರಿ. ಈಗ ನಾ ಒಂದು ಉಳಿ ತೊಗೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತೀನಿ ನೋಡ್ರಿ. ಪೂರ್ತಿ ತಳ್ಳಗಾಗಬೇಕತ್ತೇನಿಲ್ಲ ರೀ, ನಾರ್ಮಲಾಗಿ ಆದ್ರೆ ಸಾಕ್ರಿ. ತೀರಷ್ಟು ದಪ್ಪನೂ ಬೇಡ, ತೀರಷ್ಟು ತಳಗೂ ಬೇಡ. ಇದು ರೌಂಡಾಗೆ ಚಪಾತಿ ಥರ ಲಟ್ಟಿಸ್ಕೋಬೇಕಾಗ್ತದೆ ರೀ. ಆದ್ರೆ ಚಪಾತಿ ಹಿಟ್ಟು ತಳ್ಳಗೆ ಬೇಡ್ರಿ. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ, ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ತೀರಷ್ಟು ತಳಗೂ ಇಲ್ಲ, ತೀರಷ್ಟು ದಪ್ಪನೂ ಇಲ್ಲ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ಈಗ ನಾನಿಲ್ಲಿ ಚಪಾತಿ ಲಟ್ಟಿಸ್ಕೊಂಡಿನಿ ರೀ. ಈಗ ಇಲ್ಲಿ ಮಸಾಲೆಗೆ ಉಪ್ಪು ಹಾಕಿರಲಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗ್ತದೆ ರೀ. ಇದನ್ನೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ತುಂಬ ಹೊತ್ತಿಟ್ಟು ನೀರು ಬಿಡೋ ಸಾಧ್ಯತೆ ಇರ್ತೈತಿ, ಹಾಗಾಗಿ ಚಪಾತಿ ಎಲ್ಲ ಮೆತ್ತಗಾಗ್ಬಿಡ್ತೈತಿ. ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕ್ರಿ. ಈಗ ನಾನು ಚಪಾತಿಯನ್ನು ಲಟ್ಟಿಸ್ಕೊಂಡಿನಿಲ್ಲ ರೀ, ಅದ್ರಾಗಿ ಮಸಾಲೆ ಹಾಕ್ಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು ರೀ. ನೋಡಿ, ಈ ರೀತಿ ತಳ್ಳಗೆ ಮಾಡ್ಕೊಂಡ್ರೆ ಸಾಕ್ರಿ. ನಾನು ಏನು ತರಕಾರಿ ಬೇಡಪ್ಪ ಅಂತ ಸಿಂಪಲಾಗಿ ಬರೀ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕೊಂಡು ಮಾಡ್ಕೊಳಕತ್ತೀನಿ ರೀ. ನಿಮ್ಗೆ ಬೇರೆ ಬೇರೆ ಯಾವ್ದಾರು ಸೊಪ್ಪು ಇದ್ರೆ ಹಾಕೋಬೋದು, ಕ್ಯಾರೆಟ್ ಹಾಕೋಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಈಗ ಇದು ನಾನು ಪೌಡ್ರ್ ಮಾಡ್ಕೊತೀನಿ ನೋಡ್ರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಹಂಗೆ ನೀವು ಪೋಲ್ಡ್ ಮಾಡ್ಕೊರಿ. ನಾನೀಗ ಈ ರೀತಿ ಪೋಲ್ಡ್ ಮಾಡ್ಕೊತೀನಿ ನೋಡ್ರಿ.
ಈಗ 4 ಸೈಡನ್ನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತೀನಿ ರೀ. ಕೆಳಗೊಂದು ಸ್ವಲ್ಪ ಮ್ಯಾಲೊಂದು ಸ್ವಲ್ಪ ಹಾಕಿ ಲಟ್ಟಿಸ್ತೀನಿ. ಲೈಟಾಗಿ ಲಟ್ಟಿಸ್ಬೇಕಾಗ್ತೈತೆ ರೀ. ಯಾಕಂದ್ರೆ ನಾವು ಮಸಾಲೆ ತುಂಬಿರ್ತೀವಲ್ಲ, ಹಾಗಾಗಿ ಮಸಾಲೆ ಎಲ್ಲ ಹೊರಗೆ ಬರೋ ಸಾಧ್ಯತೆ ಇರ್ತೈತಿ. ನೀವು ನೋಡಿಕೊಂಡು ಲಟ್ಟಿಸ್ಕೋಬೇಕಾಗ್ತೈತೆ ರೀ. ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಕರೆಕ್ಟಾಗಿ ಹರಡ್ಕೋತೈತೆ ರೀ. ನಿಮ್ಗೆ ಇನ್ನೂ ದೊಡ್ಡದು ಬೇಕಂದ್ರೆ ಇನ್ನೂ ದೊಡ್ಡದು ಮಾಡ್ಕೊಡ್ರಿ, ಇನ್ನೂ ಚಿಕ್ಕದು ಬೇಕಂದ್ರೆ ಇನ್ನೂ ಚಿಕ್ಕದು ಮಾಡ್ಕೊರಿ. ಇನ್ನು ಮೀಡಿಯಮ್ ಸೈಜಲ್ಲಿ ಮಾಡಿ ನೋಡಿರಿ. ತೀರಷ್ಟು ದೊಡ್ಡದು ಅಲ್ಲ, ತೀರಷ್ಟು ಚಿಕ್ಕದು ಅಲ್ಲ. ಈಗ ನಾನು ಪರೋಟ ಲಟ್ಟಿಸ್ಕೊಂಡೇನಿ ರೀ. ಈಗ ಇದು ಬೇಯಿಸ್ಕೋಬೇಕಲ್ಲ, ಹಾಗಾಗಿ ಹಂಚ್ಕಾಯಿ ಇಡ್ತೀನಿ ನೋಡಿರಿ. ಇದು ಹಂಚ ಕಾಯಿಲ್ರಿ. ಹಂಚು ಬಿಸಿ ಆದ ನಂತರ ಲಟ್ಟಿಸ್ಕೊಂಡಿರೋ ಪರೋಟ ಬೇಯಿಸ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾ ಮಾಡ್ಕೊಂಡಿರೋ ಪರೋಟ ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ನೀವು ಎಣ್ಣೆರೇ ಹಚ್ಕೋಬೋದು, ತುಪ್ಪ ಆದರೂ ಹಚ್ಕೋಬೋದು, ಇಲ್ಲ ಹಾಗೆ ಆದರೂ ಬೇಯಿಸ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಸವರಾಕತ್ತೀನಿ ನೋಡಿ, ಸ್ವಲ್ಪ ಲೈಟಾಗೆ ಸವರಾಕತ್ತೀನಿ ನೋಡಿ. ಈಗ ಇದು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ಈ ಸೈಡು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿರಿ. 2 ಸೈಡು ಚಲೋ ಹೊತ್ತನೆ ಬೇಯಿಸ್ಕೊಂಡ್ರೆ ಆಯ್ತು ರೀ. ಉಳ್ಳಾಗಡ್ಡಿ ಪರೋಟ ರೆಡಿ ಆಯ್ತು ನೋಡಿ. ನೀವು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ. ಮನ್ಯಾಗ ಯಾವುದೂ ತರಕಾರಿ ಇಲ್ಲ, ಮಾಡೋಕ್ಕೆ ಟೈಮ್ ಇಲ್ಲ, ಏನು ಮಾಡೋದಪ್ಪ ಅಂದಾಗ ಈ ರೀತಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. 1-2 ಉಳ್ಳಾಗಡ್ಡಿ ಸ್ವಲ್ಪ ಗೋಧಿ ಹಿಟ್ಟು ಐತಂದ್ರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ. ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೊಬೋದು, ಇಲ್ಲ ರಾತ್ರಿ ಊಟಕ್ಕಾದ್ರೂ ಮಾಡ್ಕೊಬೋದು ರೀ. ಈಗ ಇದು ಬೆಂದೈತಿ, ನಾ ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾವು 4 ಪರೋಟ ಮಾಡ್ಕೊಂಡೇನಿ ರೀ. ಉಳ್ಳಾಗಡ್ಡಿ ಪರೋಟ ಇವು ಸರ್ವ್ ಮಾಡ್ತೀನಿ ನೋಡಿರಿ. ಯಾವುದೂ ತರಕಾರಿ ಇಲ್ಲದೆ ಇದ್ದಾಗ ಈ ರೀತಿ ಮಾಡ್ಕೋಬೋದು ನೀವು. ಈಗ ನೀವು ಹಾಗೆ ಆದರೂ ತಿನ್ಬೋದು, ಮೊಸರು ಹಚ್ಕೊಂಡಾದರೂ ತಿನ್ಬೋದು, ಇಲ್ಲ ಯಾವ್ದಾದ್ರು ಸಾಸ್ ಇತ್ತಂದ್ರೆ ಸಾಸ್ ಹಚ್ಕೊಂಡಾದರೂ ತಿನ್ಬೋದು. ನಾನೀಗ ಮನೇಲೆ ಸಾಸ್ ಮಾಡಿದ್ನಲ್ರಿ, ಆ ಸಾಸ್ ಹಾಕ್ಕೊಂಡೇನಿ, ಅದು ಹಚ್ಕೊಂಡು ತಿಂತೀವಿ ನೋಡಿರಿ. ನೀವು ನಿಮ್ಮ ಮನೆಯಾಗ ಈ ರೀತಿ ಉಳ್ಳಾಗಡ್ಡಿ ಪರೋಟ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಉಳ್ಳಾಗಡ್ಡಿ ಪರೋಟ. ಯಾವುದೋ ತರಕಾರಿ ಇಲ್ಲದೆ ಇದ್ದಾಗ ಈ ರೀತಿ ಉಳ್ಳಾಗಡ್ಡಿ ಪರೋಟ ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು ರೀ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀವು ಮಾಡಿಕೊಂಡು ನೀವು ಸವಿಬೋದು ರೀ. ಉಳ್ಳಾಗಡ್ಡಿ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.